ಧಿಕ್ಕಾರಕ್ಕೆ ಹೋಗೋದ್ ಬಿಟ್ಟು ಇನ್ನೇನು ಮಾಡೋದಕ್ಕಾಗಲ್ವಾ? ರೈತರು ಅಂದ್ರೆ ಏನ್ ಅನ್ಕೊಂಡಿದ್ರ ಮಿಸ್ಟರ್ ಡಿ.ಕೆ. ಶಿವಕುಮಾರ್ ಅವರೇ? ನಿಮ್ಗೆ ಅಧಿಕಾರ ಕೊಟ್ಟು ಮಾತಾಡೋದಕ್ಕೆ ಅಲ್ಲಿ ನಿಲ್ಸಿದೀವಿ ಅಂದ್ರೆ ಅದಕ್ಕೆ ಕಾರಣ ನಮ್ಮ ರೈತರು ವೋಟ್ ಹಾಕಿದ್ದಕ್ಕೆ ನೀವು ಅಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇರೋದು. ನಿಮ್ಗೆ ವೋಟ್ ಹಾಕಿ ಗೆಲ್ಸಿರೋದು ಜನರ ಸೇವೆ ಮಾಡ್ಲಿ ಅಂತ ಹೊರತು ಜನರ ಮೇಲೆ ರೈತರ ಮೇಲೆ ದಬ್ಬಾಳಿಕೆ ಮಾಡ್ಲಿ ಅಂತ ಅಲ್ಲ. ಅವ್ರು ಏನ್ ಕೇಳ್ತಾ ಇದಾರೆ ಅಲ್ಲಿನ ರೈತರು? ನಮ್ ಭೂಮಿನ ನಮ್ ಕೊಡಿ ಅಂತ ಅಷ್ಟೇ. ರೈತರ ಹತ್ರ ಅನ್ನ ಬೆಳೆಯೋ ಭೂಮಿನ ಕಿತ್ಕೊಂಡು ಗ್ರೇಟರ್ ಬೆಂಗಳೂರು ಮಾಡ್ತೀನಿ ಅನ್ಬಿಟ್ಟು ಹೊಟ್ಟಿದಿರಲ್ಲ, ಇದೆಷ್ಟು ಸರಿ? ಯಾವ್ದೋ ಗ್ರೇಟರ್ ಬೆಂಗಳೂರು ಅಂತ ಏನಕ್ಕೆ ಬೇಕು ಗ್ರೇಟರ್ ಬೆಂಗಳೂರು? ಆಲ್ರೆಡಿ ಬೆಂಗಳೂರು ಗ್ರೇಟ್ ಆಗಿದೆ, ಅದು ಎಲ್ರಿಗೂ ಗೊತ್ತು. ಯಾಕೆ ಹಳ್ಳಿಗಳು ನಿಮ್ಗೆ ಕಾಣಿಸಲ್ವಾ? ಹಳ್ಳಿ ಕಡೆಗೆ ಬಂದ್ ನೋಡಿ, ಹಳ್ಳಿಗಳಲ್ಲಿ ಈಗ್ಲೂ ರೋಡ್ಗಳಿಲ್ಲ, ಬಸ್ಗಳಿಲ್ಲ, ಕುಡಿಯೋದಕ್ಕೆ ನೀರಿಲ್ಲ, ಅದೆಲ್ಲ ನಿಮ್ ಕಣ್ಣು ಕಾಣಿಸಲ್ವಾ? ಗ್ರೇಟರ್ ಬೆಂಗಳೂರು ಅಂತ. ಸಿಟಿನ ನೀವು ಡೆವಲಪ್ ಮಾಡ್ತಾ ಹೋದ್ರೆ ಹಳ್ಳಿಗಳನ್ನ ಯಾವಾಗ ನೀವು ಉದ್ಧಾರ ಮಾಡೋದು? ಒಬ್ಬ ರೈತನ ಹತ್ರ ಯಾವ ತರ ಮಾತಾಡ್ಬೇಕು ಅನ್ನೋದು ನಿಮ್ಗೆ ಗೊತ್ತಿಲ್ಲ. ಹೋಗಿ ಕೇಳೋದಕ್ ಬರುವಾಗ ಅಮ್ಮ ತಾಯಿ ತಂದೆ ಅಂತೀರಾ, ಇವಾಗ ಹೋಗಯ್ಯ ಬಾರೆಯ. ಯಾಕೆ ಅಧಿಕಾರದಲ್ಲಿ ಇದೀವಿ ಅನ್ನೋ ಒಂದು ದರ್ಪನ? ನೀವು ಅಧಿಕಾರದಲ್ಲಿ ಇರೋದು ಇನ್ 2 ವರ್ಷನೋ 3 ವರ್ಷನೋ ಅಷ್ಟೇ. ಆಮೇಲೆ ನಮ್ಮ ಹತ್ರ ಬರ್ಲೇಬೇಕು, ನಮ್ಮ ಹತ್ರ ವೋಟ್ ಕೇಳಲೇಬೇಕು. ಕೇಳೋದಲ್ಲ, ಭಿಕ್ಷೆ ಬೇಡ್ಬೇಕು ನೀವು. ಕರ್ನಾಟಕದಲ್ಲಿ 86 ಲಕ್ಷ ರೈತ ಕುಟುಂಬಗಳಿದಾವೆ. ಅದರಲ್ಲಿ 4 ರಿಂದ 5 ಕೋಟಿ ಜನ ನಮ್ಮ ರೈತರೇ ಇದಾರೆ. ಅವ್ರೆಲ್ರು ವೋಟ್ ಹಾಕಿದ್ರೆ ನೀವು ಒಬ್ಬ ಮಂತ್ರಿ ಆಗೋದು, ಒಬ್ಬ ಮುಖ್ಯಮಂತ್ರಿ ಆಗೋದು. ನಾವು ಮನ್ಸ್ಪಟ್ರೆ ಯಾರನ್ನ ಬೇಕಾದ್ರೂ ಮಂತ್ರಿ ಮಾಡ್ತೀವಿ. ಮೊದ್ಲು ರೈತನ್ಗೆ ಮರ್ಯಾದೆ ಕೊಟ್ಟು ಮಾತಾಡೋದನ್ನ ಕಲ್ತ್ಕೊಳ್ಳಿ. ಹಾಗೆ ಆ ರೈತರ ಭೂಮಿಗಳನ್ನ ಅವ್ರಿಗೆ ಬಿಟ್ಕೊಡ್ಬೇಕು. ಇಲ್ಲ ನಾವು ಮಾಡಿದ್ದೆ ಕಾನೂನು ಅಂದ್ಬಿಟ್ಟು ನೀವೇನಾದ್ರು ಹೊರಟ್ರೆ ಇವಾಗ ನೀವೇನೇನ್ ಮಾಡ್ತೀರಿ ಎಲ್ಲಾನು ಮಾಡಿ, ಮುಂದೆ ನಮ್ಮ ರೈತರು ನಿಮ್ಗೆ ಏನ್ ಮಾಡ್ಬೇಕು ಮಾಡ್ತಾರೆ. ಸೊ ಈ ವಿಡಿಯೋ ಕರ್ನಾಟಕದ ಪ್ರತಿಯೊಬ್ಬ ರೈತನಿಗೂ ತಲುಪಬೇಕು. ಶೇರ್ ಮಾಡಿ.